ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೆಲ ಸಚಿವರ ಖಾತೆ ಕ್ಯಾತೆ ನಡುವೆ ಸಚಿವ ಸಂಪುಟ ವಿಸ್ತರಣೆ ಕೆಸರತು. ದೆಹಲಿಯಲ್ಲಿ ವರಿಷ್ಠರನ್ನ ಭೇಟಿಯಾಗಿ ಸಿಎಂ ಡಿಕೆ ಮಾತುಕತೆ. ಸಂಪುಟದಲ್ಲಿ ಹೊಸ ಮುಖಗಳಿಗೆ ಮಣೆ ಹಾಕುವುದಕ್ಕೆ ಕಾಂಗ್ರೆಸ್ ಪಡೆ ಪ್ಲಾನ್. ಈ ಸುದ್ದಿಯನ್ನು ನೋಡೋಣ. ಸಿಎಂ ದೆಹಲಿ ಭೇಟಿ ನ್ಯೂಸ್ ಟಾಪ್ನಲ್ಲಿ. ಕೆಲ ಸಚಿವರ ಖಾತೆ ಕ್ಯಾತೆ ನಡುವೆ ಸಚಿವ ಸಂಪುಟ ವಿಸ್ತರಣೆ ಕಸರತ್ತು ನಡೀತಾ ಇದೆ. ಸಿಎಂ ಡಿಕೆ, ಡಿಸಿಎಂ ಪರಮೇಶ್ವರ್ ದೆಹಲಿ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಡಿಕೆ ಸಂಪುಟದಲ್ಲಿ ಇರೋರೆಲ್ಲ ಮೋಸ್ಟ್ ಸೀನಿಯರ್ಗಳೇ. ಹೀಗಾಗಿ ಎರಡನೇ ಹಂತದಲ್ಲಿ ಸಂಪುಟ ವಿಸ್ತರಣೆ ವೇಳೆ ಹೊಸ ಮುಖಗಳಿಗೆ ಮಣೆ ಹಾಕಲು ಭರ್ಜರಿ ಪ್ಲಾನ್ ಮಾಡ್ತಿದ್ದಾರೆ ಎನ್ನಲಾಗ್ತಿದೆ. ಹೀಗಾಗಿ ಸಿಎಂ ಡಿಕೆ ಹಾಗೂ ಪರಮೇಶ್ವರ್ ದೆಹಲಿ ಭೇಟಿ ಕುತೂಹಲ ಮೂಡಿಸಿದೆ. ಕೇರಳ, ತಮಿಳುನಾಡು ಮಾದರಿಯಲ್ಲಿ ಯುವ ಮುಖಗಳಿಗೂ ಆದ್ಯತೆ ನೀಡಬೇಕು ಎಂದು ಹೈಕಮಾಂಡ್ ಮಟ್ಟದಲ್ಲಿ ಪ್ಲಾನ್ ಇದೆ. ಖಾಲಿ ಇರುವ 20 ಸಚಿವ ಸ್ಥಾನಗಳ ಪೈಕಿ ಕನಿಷ್ಠ 3 ರಿಂದ 4 ಸ್ಥಾನಗಳನ್ನು ಹೊಸ ಶಾಸಕರಿಗೆ ನೀಡುವ ಬಗ್ಗೆ ಚರ್ಚೆ ನಡೀತಾ ಇದೆ ಎನ್ನಲಾಗ್ತಿದೆ. ಇದರ ಭಾಗವಾಗಿ ನಾರಾ ಭರತ್ ರೆಡ್ಡಿಗೆ ಮಂತ್ರಿಗಿರಿ ನೀಡೋ ಬಗ್ಗೆ ಪ್ರಸ್ತಾಪವಾಗಿದೆಯಂತೆ. ಬಳ್ಳಾರಿಯಲ್ಲಿ ರೆಡ್ಡಿ ಬ್ರದರ್ಸ್ನ ಮಣಿಸಲು ನಾರಾ ಭರತ್ ರೆಡ್ಡಿಗೆ ಅವಕಾಶ ನೀಡಿ ಎಂಬ ಚರ್ಚೆ ನಡೆದಿದೆ. ಇನ್ನು ಶಾಸಕ ಪ್ರದೀಪ್ ಈಶ್ವರ್ ಮಾತನಾಡಿ, ಒಬಿಸಿ ಯುವಕನಿಗೆ ಸಚಿವ ಸ್ಥಾನ ಒಲಿಯುವ ನಂಬಿಕೆ ಇದೆ ಅಂತ ಹೇಳಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಗೆ 50 ವರ್ಷ ಆದಮೇಲೆ ಒಬ್ಬ ಒಬಿಸಿ ಹುಡುಗನಿಗೆ ಸಚಿವ ಸ್ಥಾನ ಒಲಿಯುತ್ತೆ ಅನ್ನೋ ಗಟ್ಟಿ ನಂಬಿಕೆ ನನಗಿದೆ. ಯಾಕಂದರೆ ಇದು ಒಬಿಸಿಗಳ ಧ್ವನಿ, ನಾನೇನು ಕೇಳ್ತಾ ಇಲ್ಲ. ಸೊ ಅಹಿಂದ ವರ್ಗದ ಧ್ವನಿಯಾಗಿ ಕೊಡ್ತಾರೆ ಅಂತ ನನ್ನ ಭಾವನೆ ಸರ್. ಬೆಂಗಳೂರು ಅಭಿವೃದ್ಧಿ ಖಾತೆ ಸಿಕ್ಕರೂ ಕೃಷ್ಣ ಬೈರೇಗೌಡಗೆ ಖುಷಿ ಇಲ್ಲ. ಬಿಡಿಎ ಮತ್ತು ಬಿಎಂಆರ್ಡಿಎನ ಹೊರತುಪಡಿಸಿ ಬೆಂಗಳೂರು ಅಭಿವೃದ್ಧಿ ಖಾತೆ ಬೇಡ ಅಂತಿರೋ ಕೃಷ್ಣ ಬೈರೇಗೌಡ ಡೆಲ್ಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಐ ಆಮ್ ಹ್ಯಾಪಿ ಅಂತ ಹೇಳಿದ್ರು ಸಚಿವ ಕೆಎಚ್ ಮುನಿಯಪ್ಪ ಖಾತೆ ಬದಲಾವಣೆಯ ಪಟ್ಟು ಬಿಡ್ತಿಲ್ಲ. ಖಾತೆ ಬದಲಿಸಿ ಅಂತಿರುವ ಮುನಿಯಪ್ಪ ಸಿಎಂ ಹಿಂದೆನೆ ಸುತ್ತುತ್ತಾ ಇದ್ದಾರೆ. ಡಿಕೆ ದೆಹಲಿಗೆ ತೆರಳೋ ವೇಳೆಯೂ ದೇವನಹಳ್ಳಿ ಏರ್ಪೋರ್ಟ್ವರೆಗೂ ಬಂದು ಬೀಳ್ಕೊಟ್ರು. ದೆಹಲಿ ವಿಶೇಷ ಪ್ರತಿನಿಧಿಯಾಗಿ ಟಿಬಿ ಜಯಚಂದ್ರ ಮುಂದುವರಿಕೆ ಆದೇಶ ಕಂಟಿನ್ಯೂ ಆಗಿದೆ. ಇಷ್ಟಾದರೂ ಟಿಬಿ ಜಯಚಂದ್ರ ಕೂಡ ಅಸಮಾಧಾನಗೊಂಡಿದ್ದಾರೆ. ಅಸಮಾಧಾನ ಸೇರಿ ಏನೇ ಇದ್ರೂ ವರಿಷ್ಠರು ಬಗೆಹರಿಸ್ತಾರೆ ಅಂತ ಸಚಿವ ಪ್ರಿಯಾಂಕ್ ಅಂದ್ರೆ ಎಂಬಿ ಪಾಟೀಲ್ ನಮ್ಮಲ್ಲಿ ಯಾವ ಗೊಂದಲನೂ ಇಲ್ಲ ಅಂತಿದ್ದಾರೆ. ಏನಿದ್ರು ವರಿಷ್ಠರು ಕುತ್ಕೊಂಡು ತೀರ್ಮಾನ ಮಾಡ್ತಾರೆ. ಎಲ್ಲರಿಗೂ ಸಮಾಧಾನ ಮಾಡೋದು ದೇವ್ರ ಕಡೆಯಿಂದಾನೇ ಆಗಲ್ಲ ಅಂದ್ರೆ ನಮ್ಮ ಕಡೆಯಿಂದಾನೆ. ಆಮೇಲೆ ಅಂಥದ್ದು ಯಾವುದೂ ಗೊಂದಲ ಇಲ್ಲ. ರಾಮಲಿಂಗಾರೆಡ್ಡಿ ಸಾಹೇಬರು ಭಾಳ ಸ್ಪಷ್ಟವಾದ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮುನಿಯಪ್ಪ ಸಾಹೇಬರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕೃಷ್ಣ ಅವರು ಬೇರೆ ಯಾವುದೋ ಕೆಲಸಕ್ಕೆ ಹೋಗಿದ್ದಾರೆ ಅಂತ ನನ್ನ ಮಾಹಿತಿ ಇದೆ. ಅದೇನೇ ಇದ್ರೂ ಕೂಡ ಸಿಎಂ ಹತ್ರ ಮಾತಾಡ್ತಾರೆ. ಅದರಲ್ಲಿ ಏನಿದೆ ಅದನ್ನ ಪಕ್ಷ ಬಗೆಹರಿಸ್ತದೆ ಅಂತದ್ದು ಯಾವುದೂ ಇದ್ರು ಕೂಡ ಅವ್ರು ಏನಾದ್ರು ಹೇಳಿದಾರ ಕೃಷ್ಣ ಬೈರೇಗೌಡರು? ಯಾವುದೂ ಇಲ್ಲ, ಪಕ್ಷ ಎಲ್ಲವನ್ನು ಬಗೆಹರಿಸ್ತಾರೆ. ರಾಮಲಿಂಗಾರೆಡ್ಡಿ ಅವ್ರದ್ದು ಹಾಗೆ ಮಾಡಿದ್ರಿ, ಬಗೆಹರಿತಲ್ಲ ಈಗ. ಮೊದಲ ಪಟ್ಟಿಯಲ್ಲಿ ಜಮೀರ್ಗೆ ಸಚಿವ ಸ್ಥಾನ ಮಿಸ್ ಆಗಿರೋದಕ್ಕೆ ರಾಜ್ಯಾದ್ಯಂತ ಪ್ರತಿಭಟನೆಗಳು ನಡೀತಾ ಇವೆ. ನಿನ್ನೆ ಕೂಡ ಬಾಗಲಕೋಟೆ, ಹಾಸನದಲ್ಲಿ ಜಮೀರ್ಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಬೆಂಬಲಿಗರು ಪ್ರೊಟೆಸ್ಟ್ ಮಾಡಿದ್ರು. ನೂರಾರು ಮಂದಿ ಅಲ್ಪಸಂಖ್ಯಾತ ಮುಖಂಡರು ಜಮೀರ್ಗೆ ಜೈಕಾರ ಹಾಕಿದ್ರು. ಗದಗದಲ್ಲಿ ಜಿಎಸ್ ಪಾಟೀಲ್ ಬೆಂಬಲಿಗರಂತೂ ರೊಚ್ಚಿಗೆದ್ದಿದ್ದಾರೆ. ತಮ್ಮ ನಾಯಕನಿಗೆ ಸಚಿವ ಸ್ಥಾನ ನೀಡುವಂತೆ ಉರುಳು ಸೇವೆ ಮಾಡಿದ್ರು. ಪಂಡಿತ್ ಪುಟ್ಟರಾಜ ಗವಾಯಿಗಳ ಗದ್ದುಗೆಗೆ ವಿಶೇಷ ಪೂಜೆ ಸಲ್ಲಿಸಿದ್ರು. ಬಳ್ಳಾರಿಯಲ್ಲಿ ಬಿ ನಾಗೇಂದ್ರಗೆ ಸಚಿವ ಸ್ಥಾನ ನೀಡುವಂತೆ ಪ್ರತಿಭಟಿಸಿದ್ರು. ಬೀದರ್ನಲ್ಲಿ ರಹೀಂ ಖಾನ್ ಬೆಂಬಲಿಗರು, ಹಾವೇರಿಯಲ್ಲಿ ಎಚ್ಕೆ ಪಾಟೀಲ್ ಬೆಂಬಲಿಗರು ಮಂತ್ರಿ ಸ್ಥಾನಕ್ಕಾಗಿ ಆಗ್ರಹಿಸಿದ್ರು. ಸಿಎಂ ಆದ ಬಳಿಕ ಮೊದಲ ಬಾರಿಗೆ ಡಿಕೆ ಸೋನಿಯಾ ಗಾಂಧಿ ನಿವಾಸಕ್ಕೆ ಭೇಟಿ ನೀಡಿದ್ರು. ದೆಹಲಿಯ 10 ಜನಪಥ್ ರಸ್ತೆಯಲ್ಲಿರುವ ನಿವಾಸದಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕರನ್ನ ಭೇಟಿಯಾದ್ರು. ತಮ್ಮನ್ನು ಸಿಎಂ ಮಾಡಿದ್ದಕ್ಕೆ ಕೃತಜ್ಞತೆ ಸಲ್ಲಿಸಿದ್ರು. ಸಿಎಂ, ಡಿಸಿಎಂ ಇವತ್ತು ದೆಹಲಿಯಲ್ಲೇ ವಾಸ್ತವ್ಯ ಹೂಡಲಿದ್ದಾರೆ. ಸಂಪುಟ ವಿಸ್ತರಣೆ ಬಗ್ಗೆ ಅದ್ಯಾವ ನಿರ್ಧಾರ ಕೈಗೊಳ್ತಾರೆ ಅನ್ನೋ ಟೆನ್ಷನ್ ಆಕಾಂಕ್ಷಿಗಳನ್ನ ಕಾಡ್ತಿದೆ.